ಹಾಡು ಭಾಳ ಅದ್ಭುತವಾಗಿದೆ, ಭಾಳ ವಿಶೇಷವಾಗಿದೆ. ಹಾಗೆ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಒಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ. ಈಗ ಯಾರೋ ಪತ್ರಕರ್ತರು ಪ್ರಶ್ನೆ ಕೇಳಿದ್ರು ಥಿಯೇಟ್ರ್ ವಿಷಯವಾಗಿ. ಬಹುಶಃ ಪ್ರವೀಣ್ ಕುಮಾರ್ ಶೆಟ್ಟಿ ಅವರ ನೇತೃತ್ವದಲ್ಲಿ ನಿರಂತರವಾಗಿ ನಾವು ಹೋರಾಟವನ್ನು ಮಾಡಿದ್ವಿ. ಅವತ್ತಿನ ದಿವಸ ರಮೇಶ್ ಅವರು ಸೈನೆಟ್ ಪಿಕ್ಚರನ್ನು ಮಾಡಿದರು, ಥಿಯೇಟ್ರ್ ಕೊಟ್ಟಿರಲಿಲ್ಲ. ಅವತ್ತು ವಾಣಿಜ್ಯ ಮಂಡಳಿನೂ ಅವ್ರಿಗೆ ಸಪೋರ್ಟ್ ಮಾಡಿರಲಿಲ್ಲ. ನಾವು ನಿಂತು, ಯಾಕೆಂದರೆ ರಮೇಶ್ ಒಬ್ಬ ಕನ್ನಡ ಪರ ಹೋರಾಟಗಾರರಾಗಿದ್ದರು, ನಾವು ನಿಂತು ಹೋರಾಟವನ್ನು ಮಾಡಿ ಥಿಯೇಟ್ರ್ ಕೊಡಿಸಿದ್ದೀವಿ. ಆದರೂ ಸಹ ಅವ್ರು ಗೆದ್ದಿದ್ದಾರೆ. ಅದೇ ರೀತಿ ಇವತ್ತು ಪ್ರವೀಣ್ ಶೆಟ್ರು ಮಗ ಪಿಕ್ಚರ್ ಮಾಡ್ತಾ ಇದ್ದಲ್ಲ ಅಂದರೆ ನಾವ್ಯಾರು ಸುಮ್ಮನೆ ಇರೋರಲ್ಲ, ರಸ್ತೆಗಿಳಿದಾದರೂ ಥಿಯೇಟ್ರ್ ಕೊಟ್ಟು ಈ ಚಿತ್ರನ ಗೆಲ್ಸ್ಕೊಂತೀವಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಈ ಚಿತ್ರದ ಬಗ್ಗೆ ಹೇಳಬೇಕಾದ್ರೆ ಫಸ್ಟ್ ಕತೆ ಕೇಳಿದ್ದು ನಾನೇನೆ. ಈ ಕಥೆಯಲ್ಲಿ ಒಂದು ವಿಶೇಷತೆ ಇತ್ತು. ಯಾವುದೇ ಡೈರೆಕ್ಟ್ರು ಬರಲಿ, ಹೊಸ ಡೈರೆಕ್ಟ್ರುಗಳು ಬಂದಾಗ, ಸರ್ ನಾನು KGF ಥರ ಮಾಡ್ತೀನಿ, ನಾನು ಸಲಾರ್ ಥರ ಮಾಡ್ತೀನಿ, ನಾನು ಹಾಗೆ ಮಾಡ್ತೀನಿ ಹೀಗೆ ಮಾಡ್ತೀನಿ ಅಂತ ಹೇಳ್ತಾರೆ. ಬಟ್ ನಮ್ಮ ಡೈರೆಕ್ಟ್ರು ಈಸ್ ಎಂಟರ್ಲಿ ಡಿಫ್ರೆಂಟ್. ಇಲ್ಲ ಸರ್, ನಂದು ಈ ಕಾನ್ಸೆಪ್ಟ್ ಅಂದಾಗಲೇ ಭಾಳ ಹತ್ರ ಮನಸ್ಸಿಗೆ ಹತ್ರ ಅದ. ಅದರಿಂದ ಇವ್ರಿಗೆ ಹೇಳಿದೆ, ಸರ್ ನೀವು ಮಾಡ್ತೀರಾ ಇಲ್ಲ ನಾನು ಮಾಡಲ್ಲ ಅಂತ. ಸೊ ಟೋಟಲಿ ಒಳ್ಳೆ ಟೀಮ್ ವರ್ಕು. ಯಂಗ್ಸ್ಟರ್ಸ್ ಇದ್ದಾರೆ. ಇವತ್ತೇನಾಗಿದೆ ಅಂದರೆ ಭಾರತ ಮುಂದುವರಿತಾ ಇದ್ದರೆ ಯಂಗ್ಸ್ಟರ್ಸಿಂದನೇ. ಅದರಿಂದ ನಾವು ಯಂಗ್ಸ್ಟರ್ಸ್ ಸಪೋರ್ಟ್ ಮಾಡಬೇಕು. 100% ಒಳ್ಳೆ ಪಿಕ್ಚರ್. ನಾನು ಪಿಕ್ಚರ್ನ ಪೂರ್ತಿ ನೋಡಿದ್ದೀನಿ. ನೀವೆಲ್ಲ ಸಪೋರ್ಟ್ ಮಾಡಿ ಅಂತ ಮಾಧ್ಯಮದವ್ರ ಮುಂದೆ ಮತ್ತೊಮ್ಮೆ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ. ನಮಸ್ಕಾರ. ಥ್ಯಾಂಕ್ ಯು ಸರ್, ಧನ್ಯವಾದಗಳು ನಿಮಗೆ ಪ್ರವೀಣ್ ಸರ್. ಈ ಹಾಡನ್ನು ಬಿಡುಗಡೆ ಮಾಡಲಿಕ್ಕೆ ದುನಿಯಾ ವಿಜಯ್ ಸರ್ ಅವರು ಬಿಡುಗಡೆ ಮಾಡಿದ್ದಾರೆ. ತುಂಬ ಒಳ್ಳೆ ಸಾಂಗನ್ನು ಕೊಟ್ಟಿದ್ದಾರೆ. ಗುಬ್ಬಿ ಮತ್ತು ಸೈಪ್ ಅವರು ಒಳ್ಳೆ ಲಿರಿಕ್ಸು ಎಲ್ಲ ಒಟ್ಟಿಗೆ ಸೇರಿ ಈ ಲಿರಿಕ್ಸ್ ಬರೆಯುವಾಗಲೂ ಒಂದೇ ಮನೆಯಲ್ಲಿ ಕೂತು ಬರೆದವ್ರೆ. ಈ ಸಿನಿಮಾದ ಹಿಂದೆ ತುಂಬ ಜನ ಅದಕ್ಕೆ ಬೆಂಬಲವನ್ನು ಕೊಟ್ಟಿದ್ದಾರೆ. ಈ ಸಿನಿಮಾ ಗೆಲ್ಲಿಸಲೇಬೇಕಂತೇಳಿ ಎಲ್ಲರೂ ಸೇರಿಕೊಂಡಿದ್ದಾರೆ. ವಿಶೇಷವಾಗಿ ನಮ್ಮ ಪ್ರೊಡ್ಯೂಸರ್ ಅವರಿಗೆ 5 ನಿಮಿಷನೂ ಟೈಮ್ ಇಲ್ಲ. ಅವರ ಬಿಸ್ನೆಸ್ಸಲ್ಲಿ ಸಾವಿರಾರು ಜನ ಮಕ್ಕಳಿಗೆ, ಕನ್ನಡದ ಮಕ್ಕಳಿಗೆ ಕೆಲಸವನ್ನು ಇಡೀ ದೇಶದಲ್ಲಿ ಕೊಟ್ಟಿದ್ದಾರೆ. ಅದರ ನಡುವೆ ಸಿನಿಮಾ ರಂಗಕ್ಕೆ ಬಂದು 2 ಸಿನಿಮಾ ರೆಡಿ ಮಾಡಿಕೊಂಡು 3ನೇ ಸಿನಿಮಾ ಬಿಡುಗಡೆಗೆ ರೆಡಿಯಾಗಿ 4ನೇ ಸಿನಿಮಾಕ್ಕೆ ಪ್ರೊಡ್ಯೂಸರ್ ಆಗಿ ಬಂಡವಾಳವನ್ನು ಹಾಕಿ ಒಂದು ಅದ್ಭುತವಾಗಿ ಕನ್ನಡದಲ್ಲಿ ಒಬ್ಬ ಒಳ್ಳೆ ನಿರ್ಮಾಪಕನಾಗಿ ಕನ್ನಡಕ್ಕೆ ಬೆಂಬಲವನ್ನು ಕೊಡಬೇಕನ್ನುವಂಥ ಮನಸ್ಸಿಂದ ಈ ಸಿನಿಮಾಕ್ಕೆ ಏನೇನು ಬೇಕು ಎಲ್ಲ ಖರ್ಚನ್ನು ಅವ್ರು ಮಾಡಿದ್ದಾರೆ. ಅದೇ ರೀತಿ ನಮ್ಮ ಡೈರೆಕ್ಟರ್ ಸುರಾಗ್ ಅವರು, ನಾನು ಸುರಾಗ್ ಅವರು ಮಾತಾಡೋಗ್ಲೆಲ್ಲ ನಮ್ಮ ಕಡೆ ದಯ್ಯೋ ಬರುತ್ತೆ ಮೈ ಮೇಲೆ ಅನಿಸುತ್ತೆ. ಆ ಸಿನಿಮಾದ ಕತೆ ಹೇಳಬೇಕಾದ್ರೆ ಅವ್ರು ಪೂರ್ತಿ ಅದರಲ್ಲಿ ಮುಳುಗೋಗಿರ್ತಾರೆ. ಒಂದೊಂದು ಟೈಮಲ್ಲಿ ಹೇಳ್ತೀನಿ, ಅವರೆಲ್ಲ ಹುಚ್ಚಿರ ಸಂತೆ ಇದ್ದಂಗಿದ್ದಾರೆ ಈ ಹುಡುಗರೆಲ್ಲ ಒಟ್ಟಿಗೆ ಅಂತೇಳಿ ಮಾತಾಡ್ತಾ ಇರ್ತಿದ್ದೆ. ಯಾಕಂದರೆ ನಮ್ಮ ಡೈರೆಕ್ಟ್ರು ಅಂತಾರೆ ಹಾಗೇನೆ ಸಿನಿಮಾದ ಬಗ್ಗೆ. ಅವನು ಅಲ್ಲಿ ಕರ್ಕೊಂಡು ಹೋದಪ್ಪ ಇನ್ನೂ ಹಾಳು ಮಾಡಿಬಿಟ್ಟ, ಹುಚ್ಚಿನ ಮಾಡಿಬಿಟ್ಟ ಅಂತ. ಎರಡನೇದಾಗಿ ಜೊತೆಯಲ್ಲಿ ಹೀರೋಯಿನಿ ಅವರು ಹಾಗೇನೆ ಆ ಸಿನಿಮಾದ ಬಗ್ಗೆ ಪೂರ್ತಿ ಇಡೀ ದಿನ ಒಟ್ಟಿಗೆ ಇರ್ತಾ ಇದ್ರು. ಜೊತೆಯಲ್ಲಿ ನಮ್ಮ ಶೈನ್ ಶೆಟ್ರು ಅಲ್ಲೇ ಇಲ್ಲೋ ಸ್ವಲ್ಪ ತಪ್ಸ್ಕೊಂಡ್ಬಿಟ್ಟವ್ರೆ, ಸ್ವಲ್ಪ ಹಾಗೆ ಆಗಿದ್ದಾರೆ, ಸ್ವಲ್ಪ ಆಚೆ ಹೋಗ್ತಾರೆ ಈಚೆ ಬರ್ತಾರೆ. ಈ ರೀತಿ ಒಂದು ಒಳ್ಳೆ ತಂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕನ್ನಡ ಸಿನಿಮಾಕ್ಕೆ ಚಿತ್ರಮಂದಿರಗಳು ಸಿಕ್ಕಿಲ್ಲ ಅಂದರೆ ಆವತ್ತಿನ ಕಾಲದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಬಂದಿದ್ದಾರೆ. ಧೂಮ್ ಚಿತ್ರ 7 ವಾರಗಳ ನಂತರ ಬಿಡುಗಡೆ ಆಗಬೇಕಂದವಾಗ ಚಿತ್ರಮಂದಿರ ಕನ್ನಡ ಚಿತ್ರವನ್ನು ಉಳಿಸ್ಲಿಕ್ಕಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಅನೇಕ ಜನ ಕಾರ್ಯಕರ್ತರು ರಕ್ತವನ್ನು ಕೊಟ್ಟಿದ್ದಾರೆ, ಪೊಲೀಸರ ಲಾಠಿ ತಿಂದಿದ್ದಾರೆ, ಜೈಲಿಗೆ ಹೋಗಿದ್ದಾರೆ. ಕನ್ನಡ ಚಿತ್ರವನ್ನು ಉಳಿಸ್ಕೊಳ್ಳೇಬೇಕು. ವಿಜಯ್ ಅವರು, ರಂಗನಾಥ್ ಸರ್ ಅವರು ಹೇಳಿರುವಂಥ ಮಾರ್ಗದರ್ಶನದಲ್ಲಿ ನಾವೆಲ್ಲ ನಡಿಬೇಕಾಗತ್ತೆ. ಈ ಸಿನಿಮಾ ಒಳ್ಳೆಯ ಸಿನಿಮಾ. ಎಲ್ಲರೂ ಸಹ ನಮ್ಮ ಇವರೆಲ್ಲ ಹೋದ್ರಪ್ಪ, ಗೂಬೆ ಸ್ವಾಮಿ ಶ್ರೀವಾಸ್ ಅವರು, ಅವರು ಸಹ ಒಳ್ಳೆ ನಟನೆಯನ್ನು ಮಾಡಿ ಒಳ್ಳೆ ಹಾಸ್ಯವನ್ನು ತುಂಬಿದ್ದಾರೆ. ಎಲ್ಲರೂ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಖುಷಿ ಆಗುತ್ತೆ. 2 ವರ್ಷಗಳ ನಿರಂತರವಾಗಿ ಸಿನಿಮಾದ ಹಿಂದೆ ನಾವೆಲ್ಲ ಬಿದ್ದಿದ್ದೀವಿ. ಇವರಿಗೆಲ್ಲ ವಿಲನ್ ಯಾರು ಕೇಳಿದರೆ ಈ ಪ್ರವೀಣ್ ಶೆಟ್ಟಿ ಯಾಕಪ್ಪ ಇಲ್ಲಿ ಬರ್ತಾರೆ ಅನ್ಸುತ್ತೆ ಅವರಿಗೆ. ಬಂದಾಗಲೆಲ್ಲ ಅವ್ರನ್ನ ಎಚ್ಚರಿಸ್ತಾ ಇರ್ತೀವಿ, ಹೀಗಲ್ಲ ಹೀಗಂತ ಇರ್ತೀವಿ. ಅವ್ರಿಗೆ ಬೇಜಾರಾಗುತ್ತೆ ನಾವು ಹೇಳುವಂಥದ್ದು. ನಮ್ಮ ಪ್ರೊಡ್ಯೂಸರ್ ಸುಮ್ಮನೆ ಇರ್ತಾರೆ, ಇವ್ರು ಯಾರಪ್ಪ ಮಧ್ಯೆ ಬಂದು ತಲೆ ತಿನ್ನಾರೋ ಅಂತ ಪರಿಸ್ಥಿತಿಯಲ್ಲಿ ನಾನಿದ್ದೀನಿ ಅನ್ಸುತ್ತೆ. ಆದರೂ ಒಳ್ಳೆ ಸಿನಿಮಾ ಮಾಡಿದ್ದಾರೆ. ಶುಭವಾಗಲಿ, ಯಶಸ್ವಿ ಆಗಲಿ. ಕನ್ನಡ ಚಿತ್ರರಂಗ ಉಳಿಬೇಕಾಗಿದೆ, ಕನ್ನಡ ಉಳಿಬೇಕಾಗುತ್ತೆ. ಕನ್ನಡ ಉಳಿಬೇಕಾದ್ರೆ ಕನ್ನಡ ಚಿತ್ರರಂಗನೂ ಉಳಿಯೋದು ಅಷ್ಟೇ ಪ್ರಾಮುಖ್ಯ. ಅದನ್ನು ಉಳಿಸುವಂಥ ಕೆಲಸ ಮಾಡೋಣ. ನಮಸ್ಕಾರ.
ನಿಜವಾಗ್ಲೂ ನೀವು ಅದ್ಭುತವಾದ ಮಾತು ಹೇಳಿದ್ರ. ಕನ್ನಡ ಅಂದರೆ ಕನ್ನಡಿಗರಿಗೆ ಬೇಡ ಅನ್ನೋ ಮನಸ್ಥಿತಿಯಲ್ಲಿದ್ದೀವಿ. ಆದರೆ ಒಳ್ಳೆ ಸಿನಿಮಾ ಕೊಟ್ಟಾಗ ನಮಗೆಲ್ಲವೂ ಸಿಗುತ್ತೆ. ನಮ್ಮಲ್ಲಿ ಮೊದಲನೇದಾಗಿ ಹಿರಿಯ ನಟರಲ್ಲಿ ಒಗ್ಗಟ್ಟು ಬೇಕಾಗಿದೆ. ಜೊತೆಯಲ್ಲಿ ನವೀನ್ ಶಂಕರ್ ಅವರು ಬಂದಿದ್ದಾರೆ, ಒಳ್ಳೆ ಆ್ಯಕ್ಟ್ರು. ಇವತ್ತು ಈ ಹಾಡ್ ಬಿಡುಗಡೆಗೆ ಬಂದಿದ್ದಾರೆ. ಅದರಲ್ಲಿ ನಮ್ಮ ಡೈರೆಕ್ಟ್ರು ಗುರುದತ್ ಅವರು ಸಹ ಬಂದಿದ್ದಾರೆ. ಈಗ ಕರಾವಳಿ ಅಂತ ಸಿನಿಮಾ ಮಾಡ್ತಾ ಇದ್ದಾರೆ. ನಮ್ಮ ತಾರಕ್ ಮಾಸ್ಟರ್ ಅಂತೂ ಒಳ್ಳೆ ಡಾನ್ಸ್ ನಾನು ನೋಡಿದ್ದೀನಿ. ನನಗಂತೂ ತಾರಕ್ ಮಾಸ್ಟರ್ ಮೇಲೆ ಮತ್ತೆ ಸುರಾಗ್ ಮೇಲೆ ತುಂಬ ಕೋಪ ಬಂದಿತ್ತು. ನನ್ನ ಮಗನ ಒಂದು ರಾಡಲ್ಲಿ 2 ಕಾಲಕ್ಕೆ ನಿಲ್ಲಿಸ್ಬಿಟ್ಟಿದ್ದಾರೆ. ಕೆಳಗಡೆ ಬಿದ್ದರೆ ತಲೆ ಒಡೆದು ಹೋಗುತ್ತೆ. ನನಗೆ ನೋಡಿದಾಗಲೆಲ್ಲ ತುಂಬ ಹೊಟ್ಟೆ ಉರಿತಾ ಇತ್ತು. ಆದರೂ ಸಿನಿಮಾ ಚೆನ್ನಾಗಿದೆ, ಹಾಡು ನೋಡಿದಾಗ ಖುಷಿ ಆಯಿತು. ನಮಸ್ಕಾರ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.